ಇನ್ನು ಹಾವೇರಿಯಲ್ಲೂ ಕೂಡ ಹೃದಯಾಘಾತದಿಂದ ಮತ್ತೊಂದು ಸಾವಾಗಿದೆ. ಹಾವೇರಿ ತಾಲೂಕಿನ ಮೇಲ್ಮರಿ ಗ್ರಾಮದ ಬಸಪ್ಪ ಅನ್ನೋರು ಸಾವನ್ನಪ್ಪಿದ್ದಾರೆ. ಬೆಳ್ಳಂಬೆಳಗ್ಗೆ ಹೃದಯಾಘಾತದಿಂದ ಬಸಪ್ಪ ಅರಳಿ ಅಂತ ಹೇಳಿ ಇವರ ಹೆಸರು ಮೃತಪಟ್ಟಿದ್ದಾರೆ. ಹಾವೇರಿಲಾಗಿರೋದು. ಹಾವೇರಿ ತಾಲೂಕಿನ ಮೇಲ್ಮರಿ ಗ್ರಾಮದ ಬಸಪ್ಪ ಅನ್ನೋರು ಸಾವನ್ನಪ್ಪಿದ್ದಾರೆ. ಹೀಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂಥದ್ದು, ಹೃದಯಾಘಾತ ಆಗ್ತಾ ಇರುವಂಥ ಪ್ರಕರಣಗಳು ಮೇಲಿಂದ ಮೇಲೆ ವರದಿ ಆಗ್ತಾನೆ ಇದೆ. ಹಾಗಂತ ಎಲ್ಲರೂ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಏನಿಲ್ಲ. ಏನಪ್ಪ ಇದು ರಾಜ್ಯದಲ್ಲಿ ಎಲ್ಲರೂ ಹಾರ್ಟ್ ಅಟ್ಯಾಕಿಂದ ಸತ್ತೋಗ್ತಾ ಇದ್ದಾರೆ ಅನ್ನುವಂಥದ್ದಲ್ಲ. ನಿಮ್ಮನ್ನು ಭಯಪಡಿಸುವಂಥ ಉದ್ದೇಶ ಇದರಲ್ಲಿ ಖಂಡಿತ ಇಲ್ಲ. ಬಟ್ ನೀವು ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದಷ್ಟೇ ನಮ್ಮ ಉದ್ದೇಶ. ಯಾಕಂತ ಹೇಳಿದ್ರೆ ಈಗ ನಮ್ಮ ಪ್ರತಿನಿಧಿ ವಿನಯ್ ಕೂಡ ಹೇಳ್ತಾ ಇದ್ರು, ತಜ್ಞರ ಸಮಿತಿಯು ಕೂಡ ರಿಪೋರ್ಟ್ ಕೊಡ್ತಾ ಇರುವಂಥದ್ದು. ಆಗಿಂದಾಗೆ ಚೆಕಪ್ ಮಾಡಿಸ್ಕೊಳ್ಳೋದು. ಏನಾದರೂ ಒಂದು ಚೂರು ನಿಮಗೆ ಪೇನ್ ಆದ ತಕ್ಷಣ ನಾವೇನು ಮಾಡ್ತೀವಿ, ಗ್ಯಾಸ್ಟ್ರಿಕ್ ಇರ್ಬೋದು ಬಿಡಪ್ಪ ಅಂತ ಹೇಳ್ಬಿಟ್ಟು ಗ್ಯಾಸ್ಟ್ರಿಕ್ಕಿಗೆ ಏನೋ ಮಾತ್ರೆ ತಿನ್ನೋದು ಅಥವಾ ಬೇರೆ ಏನೋ ಒಂದು ನಾವೇ ಅದಕ್ಕೆ ಮೆಡಿಸಿನ್ಸ್ ತೊಗೊಳ್ತೀವಿ. ಆ ಥರ ಮಾಡ್ದಲೇ ಏನಾದರೂ ಒಂದು ಸ್ವಲ್ಪ ಸಮಸ್ಯೆ ಕಂಡು ಬಂದ ತಕ್ಷಣ ಪ್ರಾಪರ್ ಆಗಿ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಅದನ್ನು ಸ್ಕ್ರೀನಿಂಗ್ ಮಾಡಿಸ್ಕೊಂಡು ಆ ಥರದ್ದು ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಸರಿಯಾದಂಥ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಖಂಡಿತವಾಗ್ಲೂ ಇದರಿಂದ ಪಾರಾಗ್ಬೋದು. ಸೊ ಹಾಗಾಗಿ ಯಾರು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಬಟ್ ಸ್ವಲ್ಪ ಎಚ್ಚರಿಕೆಯನ್ನಂತ ವಹಿಸಬೇಕಾಗತ್ತೆ.